ಎಕ್ಸಾಕ್ಟ್ಲಿ ಇಲ್ಲಿ ಒಂದು ವಿಚಾರ ಅಂತಾನೆ ಮಧುಶ್ರೀ, ಹೌದು ಇದು ಕೇಸ್ ಮೆರಿಟ್ಸ್ ಮೇಲೆ ಆದಂತದ್ದಲ್ಲ, ಇದು ರಾಜ್ಯಪಾಲರಿಗೆ ಅವಕಾಶ ಇದೆಯಲ್ಲ ಅಂತ. ಬಟ್ ಕೊಟ್ಟಿರುವಂತಹ ತೀರ್ಪಿನಲ್ಲಿ ಉಲ್ಲೇಖ ಮಾಡಿರುವಂತಹ ಸಂಗತಿಗಳು ಕೂಡ ಮುಖ್ಯಮಂತ್ರಿಗಳಿಗೆ ಮುಳುವಾಗಬಹುದು. ಇದರ ನಡುವೆ ಕೆಲವರಿಗೆ ಹಾಗಾದ್ರೆ ಏನು ಮುಖ್ಯಮಂತ್ರಿಗಳು ಬದಲಾಗ್ಬಿಡ್ತಾರಾ ಅವ್ರ ವಿರುದ್ಧವಾಗಿ ಏನಾದ್ರು FIR ದಾಖಲಾಗಿ ತನಿಖೆ ನಡೆದ್ರೆ? ಸಚಿವ ಸಂಪುಟದ ಸಹೋದ್ಯೋಗಿಗಳು ಹೇಳ್ತಾ ಇದ್ದಾರೆ, ಇಲ್ಲ ವಿಚಾರಣೆ ನಡೀಲಿ, ತಪ್ಪಿತಸ್ಥರಾದ್ಮೇಲೆ ನೋಡೋಣ, ವಿಚಾರಣೆ ನಡೀಲಿ, ಬೇಕಾದ್ರೆ ತನಿಖೆ ಆಗ್ಲಿ, ಸಿಎಂ ಬದಲಾವಣೆ ಪ್ರಶ್ನೆ ಬರೋದೇ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಬರೀ ತನಿಖೆಗೆ ಆದೇಶ ಬಂದ್ರೆ ರಾಜೀನಾಮೆ ಕೊಡುವಂಥದ್ದು ಸರಿಯಲ್ಲ ಅಂತಾನೂ ಕೂಡ ಹೇಳಿದ್ದಾರೆ. ಹಿಂದೆ ಹೇಳಿದಂಗೆ ಸಿಎಂ ಅವ್ರ ಜೊತೆ ನಾವೆಲ್ಲ ಇರ್ತೀವಿ, ಕಾನೂನು ಹೋರಾಟ ಮಾಡಿ ಅಂತ ಹೇಳುವಂಥ ಪ್ರಯತ್ನ ಆಯ್ತು ಅಷ್ಟೇ. ಬೇರೆ ಮಾಡೋದು ಪ್ರಶ್ನೆ ಬರೋದಿಲ್ಲ, ಅವರೇ ಇರ್ತಾರೆ, ಅವರೇ ಮುಂದುವರ್ತಿರ್ತಾರೆ. ಅವ್ರ ಮುಂದೆ ಅವ್ರನ್ನ ಕೆಳಗಿಳಿಸೋ ಪ್ರಶ್ನೆ ಅಲ್ಲ. ಸಿಎಂ ಅವರೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಇರ್ತಾರೆ. CLP ಉದ್ದೇಶ ಅವ್ರು ಮುಂದುವರಿಬೇಕು, ಕಾನೂನು ಹೋರಾಟ ಮಾಡಬೇಕಂತ ಹೇಳಲಿಕ್ಕೆ CLP ಇಲ್ಲಿಲ್ಲ. ಅದು ಪ್ರಶ್ನೆ ಅಲ್ಲ, ರಾಜೀನಾಮೆ ಕೊಡುವಂಥ ಪ್ರಶ್ನೆ ಈಗ ಉದ್ಭವಿಸೋದಿಲ್ಲ, ಅವರೇ ಇರ್ತಾರೆ, ಅದು ಪ್ರಶ್ನೆ ಬರೋದು ಏನು ಚರ್ಚೆ.